ಸಾಧಿಸಿರುವ, ಸಾಧನೆ ಮಾಡಲು ಹೊರಟಿರುವ ವ್ಯಕ್ತಿಗಳಿಗೆ ಪ್ರೇರೇಪಣೆ ನೀಡುವ, ಮಾನವೀಯ ಗುಣಗಳನ್ನು ಹೊಂದಿರತಕ್ಕಂಥ ನಾಗರಿಕನಾಗಿ, ಪ್ರಬುದ್ಧತೆಯನ್ನು ಹೊಂದಿರುವ ಗುಣವಂತನಾಗಿ, ಬುದ್ಧಿವಂತನಾಗಿ, ಎಲ್ಲ ವಿಷಯವನ್ನು ಪ್ರಜ್ಞಾತೀತವಾಗಿ ಗ್ರಹಿಸಿರುವ, ಯಾವುದೇ ಶಾಲೆಯಲ್ಲಿ ಓದಿ ತರಬೇತಿಯನ್ನು ಪಡೆದಿರುವ, ತನ್ನ ಜ್ಞಾನವನ್ನು ಸಮಾಜಕ್ಕೆ ಹಂಚಿರುವ ವ್ಯಕ್ತಿ ಯಾವುದೇ ಕಾರಣಕ್ಕೂ ಹಣವಂತನಾಗಿರೋಕ್ಕೆ ಸಾಧ್ಯ ಇಲ್ಲ, ಬುದ್ಧಿವಂತನಾಗಿರ್ತಾನೆ. ಅಂಥ ವ್ಯಕ್ತಿಯನ್ನು ನಾವು ಯಾವುದೇ ಒಂದು ವಿಷಯವನ್ನು ಕೊಟ್ಟಾಗ ಸಿದ್ಧನಾಗುವುದಕ್ಕಿಂತ ಸದಾ ಸಿದ್ಧನಾಗಿ ಮಂಡನೆ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನಾವು ವೆಲ್ ಎಜುಕೇಟೆಡ್, ಯಾಕೆಂದರೆ ಅಂಥ ವ್ಯಕ್ತಿಗಳು ಸಾಂಸ್ಕೃತಿಕವಾಗಿ ಸಮಾಜದ ಮಧ್ಯದಲ್ಲಿ ಜ್ಞಾನಿಗಳಾಗಿ ಬೆಳೆದಿರ್ತಾರೆ. ಇಷ್ಟು ಅಂಶಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಸಮಾಜದಲ್ಲಿ ಜ್ಞಾನಿಗಳಾಗಿ ಬೆಳೆದಿರ್ತಾರೆ. ಅಂಥ ವ್ಯಕ್ತಿಗಳನ್ನು ನಾವು ವೆಲ್ ಎಜುಕೇಟೆಡ್ ಅಂತ ಕರಿಬೇಕು. ಕೆಲವು ವೇದಿಕೆಗಳಲ್ಲಿ, ಸಮಾರಂಭಗಳಲ್ಲಿ ಆ ವ್ಯಕ್ತಿಯಲ್ಲಿ ಇಷ್ಟು ಅಂಶಗಳನ್ನು ಗಮನಿಸದೆ ಅಂಥ ವ್ಯಕ್ತಿಗಳನ್ನು ನಾವು ಸುಖ ಸುಮ್ಮನೆ ವೆಲ್ ಎಜುಕೇಟೆಡ್ ಅಂತ ಕರೆದು ಬಿಡ್ತೀವಿ. ಎಲ್ಲ ವ್ಯಕ್ತಿಗಳನ್ನು ದಯವಿಟ್ಟು ವೆಲ್ ಎಜುಕೇಟೆಡ್ ಅಂತ ಕರೆಯೋಕ್ಕೆ ಹೋಗಬಾರ್ದು. ನಾನು ಹೇಳಿದ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನು ನೀವು ವೆಲ್ ಎಜುಕೇಟೆಡ್ ಅಂತ ಕರೀರಿ. ಎಜುಕೇಟೆಡ್ ಈಸ್ ಪ್ಯೂರ್ಲಿ ಡಿಫ್ರೆಂಟ್ ಫ್ರಮ್ ವೆಲ್ ಎಜುಕೇಟೆಡ್. ವಂದನೆಗಳು.